ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಘರ್ ವಾಪಸಿ ಆಗಿದೆ. ಈಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ರಿಯಾಕ್ಟ್ ಮಾಡಿದ್ದಾರೆ, ಸ್ವಾಗತಿಸಿದ್ದಾರೆ. ಮರಳಿ ಬಂದಿದ್ದರಿಂದ ಶೆಟ್ಟರ್ಗೂ ಬಿಜೆಪಿ ಪಕ್ಷಕ್ಕೂ ಒಳ್ಳೆಯದು. ಕಾಂಗ್ರೆಸ್ನಲ್ಲಿ ಶೆಟ್ಟರ್ ಇಷ್ಟು ದಿನ ಹೇಗಿದ್ರು ಅನ್ನೋದೇ ಆಶ್ಚರ್ಯ ಅಂತ ಹೇಳ್ತಾರೆ ಬಸವರಾಜ ಬೊಮ್ಮಾಯಿ. ಲೋಕಸಭೆ ಬಳಿಕ ಕಾಂಗ್ರೆಸ್ ಉಳಿಯಲ್ಲ ಅಂತ ಶೆಟ್ಟರ್ಗೆ ಗೊತ್ತು. ಬಿಜೆಪಿ ಪಕ್ಷಕ್ಕೆ ಅಭಿವೃದ್ಧಿಯೇ ಮುಖ್ಯ ಸಿದ್ಧಾಂತ. ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಶೆಟ್ಟರ್ ಅವರ ಘರ್ ವಾಪಸಿಗೆ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಹೋಗಿದ್ದ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ಬಂದಿದ್ದಾರೆ. ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರುವಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಕಾಂಗ್ರೆಸ್ನಲ್ಲಿ ಭಾಳ ದಿವಸ ಇರೋಕ್ಕಾಗಲ್ಲ, ಉಸಿರುಗಟ್ಟು ವಾತಾವರಣ ಇದೆ. ಜಗದೀಶ್ ಶೆಟ್ಟರ್ ಒಂದು ರಾಜಕಾರಣದ ಒಂದು ಶೈಲಿ, ಕಾಂಗ್ರೆಸ್ಸಿನ ರಾಜಕಾರಣ ಶೈಲಿ ಅದು ಮ್ಯಾಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅವರು ಎಷ್ಟು ದಿವಸ ಹೆಂಗೆ ಕಾಂಗ್ರೆಸ್ನಲ್ಲಿ ಇದ್ದರು ಅನ್ನೋದೇ ಒಂದು ಆಶ್ಚರ್ಯ. ಹೀಗಾಗಿ ನಿರೀಕ್ಷತೆ ಇತ್ತು ಬರ್ತಾರೆ ಅಂತ. ಮತ್ತು ಒಬ್ಬ ರಾಜಕಾರಣಿ ಯಾವಾಗಲೂ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಮಾಡ್ತಾರೆ. ಈಗ ಲೋಕಸಭೆ ಬರ್ತಾ ಇದೆ, ಇಡೀ ದೇಶ ಮೋದಿಯವ್ರ ಪರವಾಗಿ ನಿಂತಿದೆ, ಕರ್ನಾಟಕದಲ್ಲಿ ದೊಡ್ಡ ವೇವ್ ಇದೆ, ಬಿ ಜೆ ಪಿ ಮತ್ತೆ ಪುಟದ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಒಳ್ಳೆಯ ಒಂದು ಅವಕಾಶ, ಏನೋ ಕರೆಕ್ಷನ್ಸ್ ಮಾಡ್ಕೊಳ್ಳುವಂಥದ್ದು ಇನ್ನೊಂದು. ಅದಕ್ಕಾಗಿ ಅವರು ಸೂಕ್ತ ಸಮಯದಲ್ಲಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದರಿಂದ ಅವ್ರಿಗೂ ಒಳ್ಳೆಯದಾಗುತ್ತೆ, ಬಿ ಜೆ ಪಿಗೂ ಒಳ್ಳೆಯದಾಗುತ್ತೆ. ಸರ್, ನೀವು ಮುಖ್ಯಮಂತ್ರಿ ಆಗಿದ್ದಾಗಲೇ ಲಕ್ಷ್ಮಣ ಸವದಿ, ಜಗದೀಶ್ ಶೆಟ್ಟರು ಎಲ್ಲ ಬಿಟ್ಟು ಹೋದರು. ಪಾರ್ಟಿಯಲ್ಲಿ ಅವಾಗ ಚರ್ಚೆ ಆಯಿತು, ನಿಮ್ಮ ಕಾರ್ಯಕರ್ತರು ಮಾತನಾಡಿಕೊಂಡ್ರು. ಬಿಟ್ಟು ಹೋಗಿ ಸರಿಯಲ್ಲ ಅನ್ನುವಂಥ ವಾದವನ್ನು ಕಾರ್ಯಕರ್ತರು ಮಾಡಿದ್ರು. ಬಿಟ್ಟು ಹೋಗಬಾರ್ದು ಅನ್ನುವಂಥ ಒಂದು ಮನವಿಯನ್ನು ಕೂಡ ತಾವೆಲ್ಲರೂ ಮಾಡಿದಿರಿ. ಆದರೆ ಆಗ ಅವರು ತೆಗೆದುಕೊಂಡಿದ್ದ ಆವೇಶ ನಿರ್ಧಾರ ಆಗಿತ್ತು ಅಂತ ಅನಿಸುತ್ತೆ ಅಲ್ವಾ? ಖಂಡಿತ. ಅವತ್ತು ಇಲೆಕ್ಷನ್ ಸಂದರ್ಭ, ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಇಲೆಕ್ಷನ್ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ನಮ್ಮ ಬಿ ಜೆ ಪಿಯವರು ಹಲವಾರು ಜನ ಸೀನಿಯರ್ಸ್ಗಳಿಗೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ಬದಲಾವಣೆಯನ್ನು ಮಾಡಿದ್ದಾರೆ. ಕರ್ನಾಟಕಕ್ಕಿಂತ ಬೇರೆ ಬೇರೆ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಎಲ್ಲರನ್ನೂ ಸುಮಾರು ಒಂದು 25-30 ಜನ ಸೀನಿಯರ್ಸನ್ನು ಅರವಿಂದ್ ಲಿಂಬಾವಳಿಯವರಿಂದ ಹಿಡಿದು ಈಶ್ವರಪ್ಪರಿಂದ ಹಿಡಿದು ಇನ್ನು ಕೆಲವ್ರನ್ನೆಲ್ಲ ಇನ್ನೂ ಬಿಡೋರು ಇದ್ರು. ನಾವೆಲ್ಲ ಮತ್ತೆ ಒತ್ತಡ ಮಾಡಿ ಸೇರಿಸಿದ್ವಿ. ಆ ಸಂದರ್ಭದಲ್ಲಿ ಏನು ಒಂದು ತೀರ್ಮಾನ ಆಯಿತು. ಆವಾಗ ಖಂಡಿತವಾಗೂ ಅವರು ಸ್ವಲ್ಪ ಆವೇಶದಲ್ಲೇ ಈ ನಿರ್ಣಯನ ಮಾಡಿದರು. ಆದರೆ ಸ್ವಲ್ಪ ದಿವಸದಲ್ಲಿ ಅವ್ರಿಗೆ ಗೊತ್ತಾಯಿತು ಮಾಡಿರೋ ತೀರ್ಮಾನ ಸರಿಯಲ್ಲ ಅಂತ. ಹೋಗಿ ನೇರವಾಗಿ ತನ್ನ ತದ್ವಿರುದ್ಧ ನಿಲುವಿಗೆ ವಿರುದ್ಧವಾಗಿರುವಂಥ ಪಕ್ಷಕ್ಕೆ ಹೋಗಿ ಸೇರಿದಾಗ ಯಡಿಯೂರಪ್ಪನವ್ರು ಹೇಳಿದ್ರು, ನಾನು ಪಾರ್ಟಿ ಕಟ್ಟಿದ್ದೇನೆ ಆದರೆ ಕಾಂಗ್ರೆಸ್ಗೆ ಹೋಗಿದ್ನ ಅಂತ ಕೇಳಿದ್ರು ಯಡಿಯೂರಪ್ಪನವರು. ಶೆಟ್ಟರು ಹೋದಾಗ ಆ ಸಿದ್ಧಾಂತ ಅನ್ನೋದೆಲ್ಲ ಕೇವಲ ಸ್ಟೇಟ್ಮೆಂಟ್ ಅಷ್ಟೇ ಅಂತ ಅನಿಸ್ತು. ಹೌದಾ? ರಾಜಕಾರಣದಲ್ಲಿ ಯಶಸ್ವಿ ಆಗೋದೇ ಒಂದು ಸ್ಟ್ರಾಟಜಿ. ಇದು ಇಲ್ಲಿಗೆ ಬಂದು ನಿಂತಿದೆ ಇಡೀ ದೇಶದಲ್ಲಿ ರಾಜಕಾರಣ. ಅದಕ್ಕಿಂತ ಒಂದು ಹೆಜ್ಜೆ ನಾವು ಬೇರೆ ಥರ ಯೋಚನೆ ಮಾಡಿದರೆ ಇದರ ಮಧ್ಯನೂ ಕೂಡ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ನಾಯಕ ಇಡೀ ದೇಶದ ಸಮಗ್ರತೆ, ಏಕತೆಯ ಜೊತೆಗೆ ಅದರ ಸುರಕ್ಷತೆಯ ಜೊತೆಗೆ ಅದನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬಲ್ಲರು ಅನ್ನುವಂಥ ಒಂದು ಸಿದ್ಧಾಂತ ಇದೆ ನರೇಂದ್ರ ಮೋದಿಯವರ ರಾಜಕೀಯ ಸಿದ್ಧಾಂತ. ದೇಶ ಮೊದಲು, ದೇಶನೇ ಸಾರ್ವಭೌಮ. ಸೊ ಅದಕ್ಕಾಗಿಯೇ ನಾವು ಸಾರ್ವಜನಿಕ ಜೀವನದಲ್ಲಿದ್ದೇವೆ, ಸೇವೆಯೇ ನಮ್ಮ ಸಾರ್ವಜನಿಕ ಜೀವನ ಅಂತ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಘರ್ ವಾಪಸಿ ಆಗತ್ತೆ. ತೆರೆಮರೆಯಲ್ಲಿ ಆ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಅಂತ 23ನೇ ತಾರೀಕು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡ್ತು. ಅದಾದ 2ನೇ ದಿನಕ್ಕೆ ಅಧಿಕೃತವಾಗಿ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ಇದಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಘರ್ ವಾಪಸಿ ಏನಾಗಿದೆ ಶೆಟ್ಟರ್ ಅವರು, ಅದನ್ನ ಮೊದಲು ಹೇಳಿದ್ದೆ ಸುವರ್ಣ ನ್ಯೂಸ್. ರಾಜಕೀಯ ಬೆಳವಣಿಗೆಯ ಬಗ್ಗೆ ತೀಕ್ಷ್ಣವಾಗಿ ಸುವರ್ಣ ನ್ಯೂಸ್ ವರದಿಯನ್ನ ಮಾಡುತ್ತೆ. ಮುಂದಿನ ಬೆಳವಣಿಗೆಯ ಬಗ್ಗೆಯೂ ಕೂಡ ಸುವರ್ಣ ನ್ಯೂಸ್ ಅನ್ನ ನಾವು ನೋಡ್ತಾ ಇರ್ತೀವಿ, ಗಮನಿಸ್ತೀವಿ ಅಂತ ಹೇಳ್ತಾರೆ. ರಾಜಕೀಯ ಬೆಳವಣಿಗೆಯ ಬಗ್ಗೆ ತೀಕ್ಷ್ಣವಾಗಿ ವರದಿ ಮಾಡುತ್ತೆ ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ ನೋಡಿನೇ ಅದನ್ನ ತಿಳ್ಕೊಳ್ತೀವಿ ಮುಂದಿನ ದಿನಗಳಲ್ಲೂ ಕೂಡ ಅಂತ ಹೇಳ್ತಾರೆ. ನಾನು ನಿಮ್ಮ ಸುವರ್ಣಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಿರೀಕ್ಷೆನೂ ಮಾಡ್ತೀನಿ. ಏನು ಅಂತಂದರೆ ಬಿ ಜೆ ಪಿಯ ಬೆಳವಣಿಗೆಗಳನ್ನು ಅತ್ಯಂತ ತೀಕ್ಷ್ಣವಾಗಿ ಸುವರ್ಣದಲ್ಲಿ ಆಗ್ತದೆ. ಅದಕ್ಕೆ ಮುಂದಿನ ಬೆಳವಣಿಗೆಯನ್ನು ಕೂಡ ನೀವು ನನಗೆ ಕೇಳಿದ್ದೇನೆ, ನಿಮ್ಮ ಟಿ ವಿ ಚಾನೆಲ್ ಮುಖಾಂತರ ನಾನು ತಿಳ್ಕೊಳ್ತೀನಿ. ಥ್ಯಾಂಕ್ ಯು. ಇದು ನಿಮ್ಮ ಕಾಂಪ್ಲಿಮೆಂಟ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.